ಮಹೇಶ್ವರಿ ದೇವಸ್ಥಾನದ ಗೌರವಾಧ್ಯಕ್ಷರಾದಂಥ ಮೇ 12ರಿಂದ ಮೇ 19ರವರೆಗೆ ತುಮಕೂರು ನಗರದ ಚಿಕ್ಕಪೇಟೆ ವಾಸವಿ ಅಮೃತ್ ಮಹಲ್ನಲ್ಲಿ 53ನೇ ವರ್ಷದ ವಾಸವಿ ಜಯಂತಿ ಅಂಗವಾಗಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಬಗ್ಗೆ ತುಮಕೂರು ನಗರದ ವಾಸವಿ ವಿದ್ಯಾಪೀಠ ಶಾಲೆಯಲ್ಲಿ ಕರೆದಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ವಾಸವಿ ಯುವಜನ ಸಂಘದ ಅಧ್ಯಕ್ಷ ಜಿಕೆ ಲೋಕೇಶ್ ಮಾತನಾಡಿದರು. ಆರ್ಯವೈಶ್ಯ ಮಂಡಳಿ, ಉತ್ಸವ ಸಮಿತಿ, ವಾಸವಿ ಯುವಜನ ಸಂಘ, ಕನ್ಯಾಕುಮಾರಿ ದೇವಸ್ಥಾನ ಸಮಿತಿ, ವಾಸವಿ ಮಹಿಳಾ ಮಂಡಳಿ, ವಾಸವಿ ಭಜನಾ ಮಂಡಳಿ ಹಾಗೂ ಸೋದರ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮ ನಡೆಯಲಿವೆ ಎಂದು ಹೇಳಿದರು. ನಮ್ಮ ಒಂದು ಕಾರ್ಯಕ್ರಮ 8 ದಿನಗಳ ಒಂದು ಕಾರ್ಯಕ್ರಮ ಇರುತ್ತೆ. ವಾಸವಿ ಜಯಂತಿ ಅಂಗವಾಗಿ ದಿನಾಂಕ 12/5/2024 ಭಾನುವಾರದಿಂದ ಒಂದು ಕಾರ್ಯಕ್ರಮನ ಚಾಲನೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ಸಹಿತ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನಮ್ಮ ದೇವಸ್ಥಾನ ನವೀಕರಣ ಆಗಿರೋ ಪ್ರಯುಕ್ತ ಅದರ ಒಂದು ಪೂಜೆ, ಹೋಮ, ಹವನ, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಒಂದು ನವೀಕರಣ ಜೊತೆಗೆ ನಮ್ಮ ಒಂದು ವಾಸವಿ ಜಯಂತಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ಭಾನುವಾರ ದಿವಸ ಬೆಳಗ್ಗೆ 6 ಗಂಟೆಗೆ ಪೂಜಾರಿಗಳಿರುತ್ತೆ. ಹಾಗೆ ಭೋಜನ ಶಾಲೆ, ಪಾಕಶಾಲೆ, ದೇವಸ್ಥಾನ ನವೀಕರಣ ಅಂಗವಾಗಿ ಪುಣ್ಯ, ಕಳಸ ಸ್ಥಾಪನೆ, ಗಣಪತಿ ಪೂಜೆ, ವಾಸ್ತು ಹೋಮ, ದೇವತಾ ಕಾರ್ಯ ಇತ್ಯಾದಿ ಕಾರ್ಯಕ್ರಮಗಳನ್ನ ಬೆಳಗ್ಗೆ ಆಯೋಜನೆ ಮಾಡಿದ್ದೀವಿ. ಅಮ್ಮನವರಿಗೆ ವಿಶೇಷವಾಗಿ ರಾಜ ಮಾತಂಗಿ ಅಲಂಕಾರವನ್ನು ಆಯೋಜನೆ ಮಾಡಿದ್ದೀವಿ. ಸಂಜೆ ದೇವಸ್ಥಾನದ ಕಾರ್ಯಕ್ರಮಗಳಾದಂಥ ಗಣಪತಿ ಪೂಜೆ, ಹೋಮ, ಪೂರ್ಣಾಹುತಿ, ಕ್ಷೇತ್ರ ಫಲಕಗಳಲ್ಲಿ ಮತ್ತು ವಾಸವಿ ಜಯಂತಿಯ ಒಂದು ಉದ್ಘಾಟನಾ ಸಮಾರಂಭವನ್ನು ಆಯೋಜನೆ ಮಾಡಿದ್ದೀವಿ. ಮಕ್ಕಳಿಗೆ ವಿಶೇಷವಾಗಿ ಒಂದು ವಾಸವಿ ವೇಷ ಅಥವಾ ವೀರವೇಷ ಸ್ಪರ್ಧೆಯನ್ನು ಈ ಒಂದು ದಿವಸ ಭಾನುವಾರ ದಿವಸ ನಾವು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ 13/5/24 ಸೋಮವಾರ ದಿವಸ ಬೆಳಗ್ಗೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ರುದ್ರಹೋಮ ಇತ್ಯಾದಿ ಪೂಜಾದಿಗಳನ್ನ ಆಯೋಜನೆ ಮಾಡಿದ್ವಿ. ಅಮ್ಮನವರಿಗೆ ನಾಗಕನ್ನಿಕೆ ಅಲಂಕಾರನ ಸಂಜೆ ಒಂದು ಅಮ್ಮನವ್ರಿಗೆ ವಿಶೇಷವಾದಂಥ ಅಲಂಕಾರ ಮಾಡಿಸ್ತಾ ಇದ್ವಿ. ಹಾಗೆ ನಮ್ಮ ಒಂದು ದೇವಸ್ಥಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ, ಭರತನಾಟ್ಯ ಕಾರ್ಯಕ್ರಮವನ್ನು ಆವತ್ತಿನ ದಿವಸ ಇಟ್ಕೊಂಡಿದ್ದೀವಿ. ಹಾಗೆ ಒಂದು ವಾಸವಿ ಜಯಂತಿ ಅಂಗವಾಗಿ ಮಕ್ಕಳಿಗೆ ಒಂದು ಕ್ರೀಡೆಗಳನ್ನ ಆಡಿಸಿದ್ವಿ. ಆ ಒಂದು ಕ್ರೀಡೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ಮತ್ತು ನಮ್ಮ ಆರ್ಯವೈಶ್ಯ ಜನಾಂಗದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ದಿನಾಂಕ 14/5 ಮಂಗಳವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಅಷ್ಟಲಕ್ಷ್ಮಿ ಪೂಜೆ ಮತ್ತು ಹೋಮವನ್ನು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಅವತ್ತಿನ ದಿವಸ ಅಮ್ಮನವರಿಗೆ ತ್ರಿಶಕ್ತಿ ಅಲಂಕಾರ ಅಂದರೆ ಲಕ್ಷ್ಮಿ, ದುರ್ಗಾ, ಸರಸ್ವತಿ ಅಲಂಕಾರನ ಮಾಡಿಸ್ತಾ ಇದ್ವಿ. ಅವತ್ತಿನ ದಿವಸ ನಮ್ಮ ದೇವಸ್ಥಾನದಲ್ಲಿ ಸಾಮೂಹಿಕವಾಗಿ ಸುಮಾರು 50 ಜನ ಮಹಿಳೆಯರಿಗೆ ದುರ್ಗಾದೀಪ ನಮಸ್ಕಾರ ಪೂಜೆಯನ್ನು ಆಯೋಜನೆ ಮಾಡಿದ್ವಿ. 15/5/24 ಬುಧವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ಲಕ್ಷ್ಮೀನಾರಾಯಣ ಹೋಮ ಮತ್ತು ಇತ್ಯಾದಿ ಪೂಜೆಗಳನ್ನ ಇಟ್ಕೊಂಡಿದ್ದೀವಿ. ಅವತ್ತಿನ ದಿವಸ ಅಮ್ಮನವರಿಗೆ ಮಯೂರಿ ಅಲಂಕಾರ ಮಾಡಿಸ್ತಾ ಇದ್ವಿ. ಅವತ್ತಿನ ದಿವಸ ನಮ್ಮ ತುಮಕೂರು ನಗರಕ್ಕಿಂತ ಬೆಂಗಳೂರಲ್ಲಿ ಅವರು ವಾಸ ಮಾಡ್ತಿದ್ದಾರೆ. ಅವರು ಲೈವ್ ಮ್ಯೂಸಿಕ್ನೊಂದಿಗೆ ಒಂದು ಭರತನಾಟ್ಯ ಕಾರ್ಯಕ್ರಮವನ್ನು ನಮ್ಮ ದೇವಸ್ಥಾನದಲ್ಲಿ ಆಯೋಜನೆ ಮಾಡಿದ್ವಿ. ಅವತ್ತಿನ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮ, ವಾಸವಿ ಚರಿತ್ರೆ ಮತ್ತು ಇತರೆ ಭರತನಾಟ್ಯ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. 16/5/24 ಗುರುವಾರ ದೇವಸ್ಥಾನದಲ್ಲಿ ಬೆಳಗ್ಗೆ ಧನ್ವಂತರಿ ಹೋಮ ಇದೆ. ಅದೇ ರೀತಿ ಅಮ್ಮನವರಿಗೆ ಸ್ವರ್ಣಭೂಷಿತ ಅಲಂಕಾರವನ್ನು ಆಯೋಜನೆ ಮಾಡಿದ್ವಿ. ಅವತ್ತಿನ ದಿವಸ ತಿರುಪತಿ ಮಾದರಿಯಲ್ಲಿ ನಡೆಯೋ ಹಾಗೆ ಊಂಜಲ್ ಸೇವೆಯನ್ನು ನಮ್ಮ ಅಮ್ಮನವರಿಗೆ ಇಲ್ಲಿ ಸೇವೆಯನ್ನು ಸಾಯಂಕಾಲ ದಿವಸ ಮಾಡ್ತಾ ಇದ್ದೀವಿ. 17ನೇ ತಾರೀಕು ಶುಕ್ರವಾರ ಬೆಳಗ್ಗೆ ದೇವಸ್ಥಾನದಲ್ಲಿ ನಮ್ಮ ಆರ್ಯವೈಶ್ಯ ಬಾಂಧವರಿಗೆ ಸಾಮೂಹಿಕವಾಗಿ ಅವರ ಸ್ವಹಸ್ತದಿಂದ ಕ್ಷೀರಾಭಿಷೇಕ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹೋಮ ಮತ್ತು ಇತರೆ ಪೂಜೆಗಳನ್ನ ಇಟ್ಕೊಂಡಿದ್ವಿ. ಅವತ್ತಿನ ದಿವಸ ವಿಶೇಷವಾಗಿ ಅಮ್ಮನವರಿಗೆ ಕುಬೇರ ಲಕ್ಷ್ಮಿ ಅಲಂಕಾರವನ್ನು ಮಾಡಿಸ್ತಾ ಇದ್ವಿ. ಅವತ್ತಿನ ದಿವಸ ಸಂಜೆ ಸಾಮೂಹಿಕವಾಗಿ ಕುಬೇರ ಲಕ್ಷ್ಮಿ ಪೂಜೆನ ಸುಮಾರು ನಮ್ಮ 50 ಜನ ಮಹಿಳೆಯರೊಂದಿಗೆ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ. ಈಗ ಮುಖ್ಯವಾಗಿ ನಮ್ಮ 18ನೇ ತಾರೀಕು ಶನಿವಾರ ನಮ್ಮ ಕುಲದೇವಿ ವಾಸವಿ ಜಯಂತಿ ಅವತ್ತಿನ ದಿವಸ ಹುಟ್ಟಿದಬ್ಬ. ಅವತ್ತಿನ ದಿವಸ ಬೆಳಗ್ಗೆ 6 ಗಂಟೆಗೆ ಸುಪ್ರಭಾತ, ಅಭಿಷೇಕ, ಹೋಮ, ಹವನ, ಪೂಜೆ ಇತ್ಯಾದಿ. ಬೆಳಗ್ಗೆ 9ವರೆಗೆ ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನಮ್ಮ ಯಾರು ಅನಾರೋಗ್ಯದಿಂದ ನರಳುತ್ತಿದ್ದಾರೆ ಅಥವಾ ಹುಷಾರಿಲ್ಲದಿದ್ದಾರೆ ಅವರಿಗೆಲ್ಲ ತಾಯಿ ಪ್ರಸಾದ ಅಂತೇಳಿ ಹಣ್ಣುಗಳನ್ನ ಅಲ್ಲಿ ವಿತರಣೆ ಮಾಡ್ತಾಯಿದ್ವಿ. ಅವತ್ತಿನ ದಿವಸ ದೇವಸ್ಥಾನದಲ್ಲಿ ಪೂರ್ಣಾಹುತಿ ಇರುತ್ತೆ ಮತ್ತು
ಆ ಒಂದು ನವೀಕರಣಗೊಂಡಂಥ ಬಿಲ್ಡಿಂಗ್ ಏನಿದೆ ಅದರ ಉದ್ಘಾಟನೆಯೂ ಇರುತ್ತೆ. ಜೊತೆಗೆ ಅಮ್ಮನವರಿಗೆ ವಿಶೇಷ ಪುಷ್ಪಾಲಂಕಾರವನ್ನು ಮಾಡಿಸ್ತಾ ಇದ್ದೀವಿ. ಮಧ್ಯಾಹ್ನ, ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ ಎಲ್ಲ ಕುಲ ಬಾಂಧವರಿಗೆ ಹಾಗೂ ಸಾರ್ವಜನಿಕವಾಗಿ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಅವತ್ತಿನ ದಿವಸ ಮಂಡಿಪೇಟೆ ವೃತ್ತದಲ್ಲೂ ಸಾಮೂಹಿಕವಾಗಿ ಪ್ರಸಾದ ವ್ಯವಸ್ಥೆ ಕೊಡಬೇಕು ಅಂತ ಆಯೋಜನೆ ಮಾಡಿದ್ದೀವಿ. ಅವತ್ತಿನ ದಿವಸ ಸಂಜೆ ವಿಶೇಷವಾಗಿ ಅಮ್ಮನವ್ರದ್ದು ರಾಜಬೀದಿ ಉತ್ಸವ ಇರುತ್ತೆ. ಸುಮಾರು ಒಂದು 10 ಹಲವಾರು ಕಲಾ ತಂಡಗಳೊಂದಿಗೆ ವಿಶೇಷವಾಗಿ ಪುಷ್ಪಾಲಂಕೃತವಾಗಿ ಅಮ್ಮನವರ ಒಂದು ರಾಜಬೀದಿ ಉತ್ಸವ ಇರುತ್ತೆ. ವಿಶೇಷವಾಗಿ ಏನಪ್ಪ ಅಂದರೆ ಈ ಸತಿ ಮೊದಲನೇ ಸಾರಿ ನಾವು ಒಂದು ಯಕ್ಷಗಾನ, ಗೊಂಬೆ, ಹುಲಿವೇಷ, ಹುಲಿ ಕುಣಿತ ಹಾಗೂ ಕೇರಳ ಗೊಂಬೆ ಮತ್ತು ಚೆಂಡೆ ವಾದ್ಯ, ಚಿಟ್ಟಿ ಮೇಳ, ನಾಸಿಕ್ ಡೋಲು, ಗಾಡಿ ಗೊಂಬೆ, ಇನ್ನು ನಾದಸ್ವರ, ಇನ್ನು ಇತ್ಯಾದಿ ಹಲವಾರು ಭಜನಾ ತಂಡದೊಂದಿಗೆ ಇನ್ನೂ 10 ಹಲವಾರು ವಿಶೇಷ ವಾದ್ಯಗಳೊಂದಿಗೆ ಅಮ್ಮನವರ ಒಂದು ರಾಜಬೀದಿ ಉತ್ಸವನ ವಿಶೇಷವಾಗಿ ಆಯೋಜನೆ ಮಾಡಿದ್ದೀವಿ. ಅವತ್ತು ಮಂಡಿಪೇಟೆಯಿಂದ ದೇವಸ್ಥಾನದಿಂದ ಶುರುವಾಗಿ ಮಂಡಿಪೇಟೆ, ಆಲ್ಮೇಲ್ ರಸ್ತೆ, ಚಿಕ್ಕಪೇಟೆ ಸರ್ಕಲ್ ಮತ್ತು ದೇವಸ್ಥಾನ ಆ ಒಂದು ಪ್ರೊಸೆಷನ್ನು ಇರುತ್ತೆ. ಇಷ್ಟು ವಿಶೇಷವಾಗಿ ವಾಸವಿ ದಿವಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು 19ನೇ ತಾರೀಕು ಭಾನುವಾರ ಅವತ್ತಿನ ದಿವಸ ನಂಜುಂಡೇಶ್ವರ ಭಕ್ತವೃಂದದವರಿಂದ ನಂಜುಂಡೇಶ್ವರ ಕಲ್ಯಾಣೋತ್ಸವ ಇರುತ್ತೆ. ಬೆಳಗ್ಗೆ ಯಥಾರೀತಿ ಪೂಜೆ, ಹೋಮ ಹವನ ಇರುತ್ತೆ. ಮಧ್ಯಾಹ್ನ ಕಲ್ಯಾಣೋತ್ಸವ ಇರುತ್ತೆ. ಹಾಗೆ ಅಮ್ಮನವರಿಗೆ ಅವತ್ತಿನ ಸಾಯಂಕಾಲ ದಿವಸ ಗಂಗಾದೇವಿ ಅಲಂಕಾರ ಮಾಡಿಸ್ತಾ ಇದ್ವಿ. ವಿಶೇಷವಾಗಿ ನಂಜುಂಡೇಶ್ವರಲ್ಲಿ ಕೇಂದ್ರ ಬಿಂದುವಾಗಿ ಕಾಲಭೈರವೇಶ್ವರ ಅಲಂಕಾರವನ್ನು ಆಯೋಜನೆ ಮಾಡಿದ್ದೀವಿ. ಹಾಗೆ ನಮ್ಮ ವಾಸವಿ ಜಯಂತಿ ಸಮಾರೋಪ ಸಮಾರಂಭ ಸಂಜೆ ಇರುತ್ತೆ. ಅವತ್ತಿನ ದಿವಸ ಶ್ರೀ ನಂಜುಂಡೇಶ್ವರಂದು ಉಯ್ಯಾಲೋತ್ಸವ ಇರುತ್ತೆ. ಈ ಒಂದು 8 ದಿವಸ ಕಾರ್ಯಕ್ರಮಗಳು ಅವರ ಮುಂದಿನ ಒಂದು ಏಳಿಗೆಗಾಗಬೇಕು. ಯಾರಿದ್ರು ಸಹ ದಯವಿಟ್ಟು ತಿಳಿಸಿ ಆದಂಥ ಒಂದು ಸರ್ಕಲ್ ಇದೆ, ಸೇವೆ ಮಾಡೋಂಥ ಜನ ಇದ್ದಾರೆ, ಖಂಡಿತವಾಗ್ಲೂ ಇದ್ದಾರೆ ಸರ್. ಯಾರಿದ್ರು ಸಹ ಹೇಳ್ಬೋದು. ಸೊ ವಾಸವಿ ಜಯಂತಿ ಬಗ್ಗೆ ಇಷ್ಟೊತ್ತು ನಮ್ಮ ಲೋಕೇಶ್ವರ್ ಹೇಳಿದ್ದಾರೆ. ತುಂಬ ದೊಡ್ಡದಾದಂಥ ಒಂದು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡಿದ್ದಾರೆ. ಇದರ ಅಲಂಕಾರ ಎಲ್ಲ ತಮಿಳುನಾಡಿನ ನರ್ತಂ ಪ್ರಕಾಶ್ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆ ದೇವರ ಒಂದು ಅಲಂಕಾರವನ್ನು ಭಾವಭಕ್ತಿಯಿಂದ ನೋಡಿ ಆ ತಾಯಿಯ ಒಂದು ಅನುಗ್ರಹ ಪಡೆಯಲಿ ಅಂತ ಹೇಳ್ಬೋದು. ಇದೇ ರೀತಿಯಲ್ಲಿ ಸೇವಾ ಕಾರ್ಯಗಳು ಸಾಕಷ್ಟು ಸಹ ಮಾಡ್ತಾ ಇದ್ದೀವಿ. ನಿಮಗೆಲ್ಲನೂ ಸಹ ಮಾಹಿತಿ ಇದೆ, ಗೊತ್ತಿದೆ. ಇನ್ನು ಒಟ್ಟಿಗೆ ಸೇರಿ ಸಮಾಜದ ಅಭಿವೃದ್ಧಿಗೋಸ್ಕರ, ಉನ್ನತಿಗೋಸ್ಕರ ನಾವೆಲ್ಲನೂ ಸಹ ಸೇರಿ ಮಾಡೋಣ. ನಾವೆಲ್ಲ ಮನಸ್ಸು ಮಾಡಿದ್ರೆ ಇವಾಗ ಮಳೆಗಾಲ ಶುರುವಾಗಿದೆ. ಇಡೀ ತುಮಕೂರು ನಗರವನ್ನೇ ಅತ್ಯಂತ ಅದ್ಭುತವಾದಂಥ ಒಂದು ವೃಕ್ಷ ವನವಾಗಿ ಯಾಕೆ ಮಾಡಬಾರ್ದು? ಇಡೀ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ಭಾರತ ದೇಶದಲ್ಲಿ ನಮ್ಮ ತುಮಕೂರು ನಗರವನ್ನು ತುಂಬ ಒಂದು ಮಾಡೆಲ್ ನಗರವಾಗಿ ಯಾಕೆ ಮಾಡಬಾರ್ದು? ಇದು ಈ ಆಲೋಚನೆಗಳು, ಈ ಪಾಸಿಟಿವ್ ಥಿಂಕಿಂಗ್ಸ್ಗಳು ಈ ಪತ್ರಿಕೆಯ ಮೂಲಕ ನಾವು ವಿಚಾರ ವಿನಿಮಯನ ಮಾಡ್ಕೊಂಡಾಗ ಇದ್ರ ಬಗ್ಗೆ ಆಸಕ್ತಿ ಇರೋರು, ಇಲ್ಲಿ ಹಣ ಕೊಡೋರು ಇದ್ದಾರೆ ಸರ್, ಸೇವೆ ಮಾಡೋರು ಇದ್ದಾರೆ, ಈ ಒಂದು ಆಲೋಚನೆ ಮಾಡೋರು ಇದ್ದಾರೆ. ಯಾಕೆ ಅಂತಂದ್ರೆ ಸಮಾಜದ ಏಳಿಗೆಗೆ ಕಾರಣಕರ್ತರು ಇಲ್ಲಿರೋಂಥ ನೀವು ಮಹಾಪುರುಷರು. ನೀವು ಮನಸ್ಸು ಮಾಡಿದ್ರೆ ಇಡೀ ಸಮಾಜವನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಸಹ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲದಕ್ಕೂ ಸಹ ನಾವು ಸಹಕಾರ ಪ್ರತಿ ಬಾರಿನೂ ಪ್ರತಿ ಸತಿ ನಾವು ಇರ್ತೀವಿ ಅಂತ ನಾನು ಪದೇ ಪದೇ ನನ್ನ ಪ್ರೆಸ್ ಮೀಟಲ್ಲಿ ನಾನು ಹೇಳ್ತಾ ಇರ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಹಳ ಸಂತೋಷ ಸರ್. ನಮಸ್ಕಾರ.